ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಆಗ್ತೀನಿ ಅಂತ. ಸೊ ನಾನು ನಿನ್ನೆ ಮೊನ್ನೆ ಎಲ್ಲ ಒಂದು ಫೋಟೋಸ್ ಮತ್ತು ವೀಡಿಯೋಸ್ ಪೋಸ್ಟ್ ಮಾಡಿದ್ದೆ ಕನಕಗಿರಿ ಬೆಟ್ಟದ ಬಗ್ಗೆ. ಸೊ ಅದ್ರದ್ದು ರಿವ್ಯೂ ಮಾಡ್ತೀನಿ ಬನ್ನಿ. ಈಗ ನಿಮಗೆ ನಂಜನಗೂಡಿಂದ ಒಂದು 20-25 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿ ಮಧ್ಯೆ ನಿಮಗೆ ಮಲಿಯೂರು ಅಂತ ಸಿಗುತ್ತೆ, ಅಲ್ಲಿ ಡಿವಿಯೇಷನ್ ತೊಗೋಬೇಕು. ಅದ್ರ ಮೇಲೆ ನಿಮಗೆ ಒಂದು ಆರ್ಚ್ ಸಿಗುತ್ತೆ ಮಲಿಯೂರು ಹತ್ರನೇ. ಒಂದು ಅದನ್ನು ತೋರಿಸ್ತೀನಿ ಮುಂದೆ. ನಿಮ್ಗೆ ಎಂಟ್ರಿ ಆಗ್ತಿದಂಗೆ ಒಂದು ದೊಡ್ಡ ಆರ್ಚ್ ಒಳಗಡೆ ಹೋಗ್ಬೇಕು. ಪಾರ್ಕಿಂಗ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ನೀವು ಸ್ಕೂಟ್ರಲ್ಲಿ ಬಂದರೆ ಒಳಗಡೆ ಬಿಡೋಲ್ಲ, ಪಾರ್ಕಿಂಗಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೇಕು. ನಿಮ್ಮದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4:30ವರೆಗೆ ಅಷ್ಟೇ. ನಾವು ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ವಿ. ಬನ್ನಿ, ಹೋಗ್ತಾ ಎಷ್ಟು ಸ್ಟೀಪ್ ಇದೆ ರೋಡ್ ಕಾರಲ್ಲಿ ಹೋಗೋಕ್ಕೆ. ಒಂಥರ 80 ಡಿಗ್ರಿ ಬೆಂಡ್ ಆದಂಗೆ ಆಗುತ್ತೆ ಕಾರು. ಆಮೇಲೆ ಇದನ್ನು ಚಾಮರಾಜನಗರದಲ್ಲಿ ಇವರು ಸ್ವರ್ಗ ಅಂತಲೇ ಕರೀತಾರೆ, ಯಾಕೆಂದರೆ ರೋಡು ಹಂಗೆ ಇದೆ. ನೀವು ಕಾರಲ್ಲಿಗಿಂತ ನಡ್ಕೊಂಡು ಬರೋ ಮೆಟ್ಲು ರೂಟ್ ಇದೆಯಲ್ಲ, ಅಲ್ಲಿ ಮರಗಳು ಇದೆ ಜೊತೆಗೆ. ಆಮೇಲೆ ಆ ಕಡೆ ಈ ಕಡೆ ನೇಚರು ತುಂಬ ಸಖತ್ತಾಗಿದೆ ಅಂತಾರೆ. ನಾವು ಕಾರಲ್ಲಿ ಬಂದ್ರಿಂದ ಮೇಲ್ಗಡೆ ಕಾರು ತೊಗೊಬಂದ್ವಿ. ಮೇಲ್ಗಡೆ ಹೋದಾಗ ಏನು ಬ್ಯೂಟಿಫುಲ್ ಆಗಿತ್ತು ಅಂತ ತೋರಿಸ್ತೀನಿ ಬನ್ನಿ ನೇಚರು. ಮತ್ತು ನಿಮಗೆ ಇಲ್ಲಿ ಒಂದು ಇದು ಇದೆ, ಬಾಹುಬಲಿ ಸ್ಟ್ಯಾಚುನವೇ, ಅದು ನೋಡ್ಬೋದು ನೀವು. ಸೊ ಫೈನಲಿ ರೀಚ್ ಆದ್ವಿ ಮೇಲಕ್ಕೆ. ಕಾರ್ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗೋಣ. ಈಗ ಇದು ಬಂದ್ಬಿಟ್ಟು ನಿಮಗೆ ವಿಷ್ಣು ಟೆಂಪಲು. ಬಂಡೆಗಳು ಎಷ್ಟು ದೊಡ್ಡ ಆಕಾರದಲ್ಲಿದೆ ಅಂದರೆ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ, ಬಂದು ನೋಡ್ಬೇಕು ನೀವು. ನೇಚರ್ ತುಂಬ ಸಖತ್ತಾಗಿದೆ. ಒಂದು ಸೈಡ್ ನೇಚರು, ಇನ್ನೊಂದು ಸೈಡ್ ದೇವಸ್ಥಾನ, ಇನ್ನೊಂದು ಸೈಡ್ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ 2 ವೀಲರ್ಸ್ ಏನಕ್ಕೆ ಬಿಡೋಲ್ಲ ಅಂದರೆ ಒಂದು ಚಿರತೆ ಕಾಟ ಇದೆ. ನೆಕ್ಸ್ಟ್ ಹೋಗೋಣ. ನೋಡಿ ಹೆಂಗೆ ಕಾಣಿಸ್ತೆ ಮೇಲ್ಗಡೆಯಿಂದ ಟಾಪ್ ವ್ಯೂ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಜವಾದ ಸ್ವರ್ಗ ಥರನೇ ಕಾಣಿಸ್ತಿದೆ. ಬನ್ನಿ ಒಳಗಡೆ ಹೋಗೋಣ. ಈಗ ಕೆತ್ತನೆ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು. ಎಂಟ್ರಿ ಆಗ್ತಿದ್ದಂಗೆ ಇದಕ್ಕೆ ನಿಮಗೆ 2 ಎಂಟ್ರೆನ್ಸ್ ಇದೆ. ವೆಹಿಕಲ್ ಸೈಡ್ ಒಂದಿದೆ, ಆಮೇಲೆ ಸ್ಟೆಪ್ಸ್ ಹತ್ರ ಒಂದಿದೆ. ಸ್ಟೆಪ್ಸ್ ಹತ್ರ ತುಂಬ ಚೆನ್ನಾಗಿದೆ ಎಂಟ್ರೆನ್ಸು. ನಾವು ಕಾರಲ್ಲಿ ಬಂದ್ಮೇಲೆ ಅದಕ್ಕೆ ಈ ಕಡೆಯಿಂದ ಬಂದ್ವಿ. ನೋಡಿ ಆ ಕಡೆ ಸ್ಟೆಪ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಈ ಟೆಂಪಲ್ ಬಂದ್ಬಿಟ್ಟು ನಿಮಗೆ ಜೈನ್ಸ್ ಟೆಂಪಲು. ಇಲ್ಲಿ ಮೇಯ್ನ್ ದೇವ್ರು ಬಂದ್ಬಿಟ್ಟು ವಿಜಯಪಶ ತೀರ್ಥಂಕರ್ ಅಂತ. ಅದ್ರ ಜೊತೆ ಇನ್ನೂ 2 ದೇವರಿದೆ, ಅದನ್ನು ತೋರಿಸ್ತೀನಿ ಬನ್ನಿ. ಅದ್ಯಾವುದಂದರೆ ಪದ್ಮಾವತಿ ಮತ್ತು ಪುಷ್ಪಾಂಡನಿ ಅಂತ. ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಅಂದರೆ 2 ದೇವರು ಅಪೋಸಿಟ್ ಡೈರೆಕ್ಷನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬೇರೆ ದೇವಸ್ಥಾನಗಳಲ್ಲಿ ಇವೆರಡು ದೇವರಿದೆ, ಅದು ಅಕ್ಕಪಕ್ಕ ನಿಲ್ಲಿಸಿರ್ತಾರೆ. ಇಲ್ಲೇನಂದರೆ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಅದರಿಂದ ರಾಹು ಕೇತು ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಬೇಗ ನಿವಾರಣೆ ಆಗುತ್ತೆ ಅದರಿಂದ. ಆಮೇಲೆ ಇಡೀ ಭಾರತದಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರ ಹಿಂಗಿರೋದು, ಹಿಂಗಿನ್ನೆಲ್ಲೂ ಸಿಗೋಲ್ಲ. ಒಳಗಡೆ ಅದು 4-5 ದೇವರಿತ್ತು. ಬನ್ನಿ ಅದನ್ನು ನೋಡೋಣ. ಮುಂದಕ್ಕೆ ಹೋಗಿ ಒಳಗಡೆ ನಿಮಗೆ ಫೋಟೋಗ್ರಫಿ ಎಲ್ಲ ಕಡೆ ಅಲೋ ಇಲ್ಲ, ಸೊ ನೋಡ್ಕೊಂಡು ತೆಗೀರಿ. ಆಮೇಲೆ ಜ್ವಾಲಾಮಾನಿಧಿ, ಹಂಗೆ ಬ್ರಹ್ಮಯಕ್ಷ ಅಂತ ಇನ್ನೂ ಮುಂದೆ 2 ದೇವರಿದೆ. ಆಮೇಲೆ ಜ್ವಾಲಾಮಾನಿಧಿ, ಹಂಗೆ ಬ್ರಹ್ಮಯಕ್ಷ ಅಂತ ಇನ್ನೂ ಮುಂದೆ 2 ದೇವರಿದೆ, ಅದನ್ನು ನೋಡೋ ಬನ್ನಿ ಹೋಗಿ. ನಿಮ್ಗೆ ಏನಾದ್ರು ಸರ್ಪದೋಷ ಅಥವಾ ಏನಾದ್ರು ರಾಹುಕೇತು ಏನಾದ್ರು ಇದ್ದಿದ್ರೆ, ಪ್ರಾಬ್ಲಮ್ಸ್ ಇದ್ದರೆ ಬಂದಿಲ್ಲಿ ಇದು ಮಾಡ್ಕೋಬೋದು, ದೋಷ ನಿವಾರಣೆ ಮಾಡ್ಕೋಬೋದು. ಈ ದೇವಸ್ಥಾನ ಕಟ್ಟಿ ಬರೋಬ್ಬರಿ 1,000 ವರ್ಷ ಆಗಿದೆಯಂತೆ. ಇನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕೆತ್ತನೆ ಎಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳು ಏನು ಕಾಣ್ತಿದ್ದೀರಾ, ಈ ಥರದ್ದು ಒಟ್ಟು 24 ಇದೆ. ಋಷಿಗಳು ಎಲ್ಲಿ ತಪಸ್ ಮಾಡ್ತಿದ್ರು ಅದನ್ನೆಲ್ಲ ಒಂದು ಗುಡಿ ಥರ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ನೋಡಿ 24 ಕಡೆ ಇದೆ ಇದು, ಈ ಥರದ್ದು ಗುಡಿ ಸ್ಥಾಪನೆ ಆಗಿರೋದು. ಇನ್ನೂ ಮೇಲ್ಗಡೆ ಇದೆ, ಇಲ್ಲಿ ಕತ್ಲಾಗ್ತಿತ್ತು ಅದಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲೊಂದು ದೊಡ್ಡ ಗಂಟೆ ಇದೆ, ಅದು ಬಾರಿಸಿದ್ರೆ ಅಕ್ಕಪಕ್ಕ ಸುಮಾರು ದೂರದವರೆಗೆ ಕೇಳಿಸುತ್ತೆ. ಹತ್ರ 1 ಕಿಲೋಮೀಟ್ರ್ ಕೇಳಿಸುತ್ತೇನೋ, ಅದು ಅಷ್ಟು ದೊಡ್ಡದಾಗಿದೆ. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ, ಮುಂದೆ ಇದೆ ಅದು. ಆಮೇಲೆ ಮೈಸೂರು ಅರಸರಿಗೆ ನಾಗದೋಷ ಇತ್ತು ಅಂದ್ಬಿಟ್ಟು ಇಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಒಂದು ಮೂರ್ತಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಅವರು ಧರ್ಮೇಂದ್ರ ಪದ್ಮಾವತಿ ಅಂತ ಇಟ್ಟರು. ಯಾಕೆಂದರೆ ಈ ಯಾವುದೇ ಯುದ್ಧಕ್ಕೆ ಹೋದ್ರೂ ರಾಜ ಸೋಲ್ತಿದ್ದ, ಅದರಿಂದ ಒಂದು ಸತಿ ಇಲ್ಲಿ ನಿವಾರಣೆ ಮಾಡಿಸ್ಕೊಂಡು ಹೋದಾಗಿಂದ ಅವನಿಗೆ ವಿಜಯ ಪ್ರಾಪ್ತಿ ಆಯಿತು. ಅದರಿಂದ ಇದೊಂದು ವಿಗ್ರಹ ಮಾಡಿಕೊಟ್ಟಿದ್ದಾರೆ ರಾಜರು, ಅದನ್ನು ಬಂದು ನೋಡ್ಬೋದು ನೀವು. ನಾಗಲಿ ನಿಮಗೆ ಗಂಟೆ ತೋರಿಸ್ದೆ, ಆ ಸೈಡ್ ಇತ್ತು ನೋಡಿ ನೇಚರ್ ಎಷ್ಟು ಸಖತ್ತಾಗಿದೆ ಅಂತ. ಬನ್ನಿ ಹಂಗೆ ಮುಂದೆ ಹೋಗೋಣ. ನಾವು ಸನ್ಸೆಟ್ ಟೈಮ್ಗೆ ಬರೋದ್ರಿಂದ ತುಂಬ ಚೆನ್ನಾಗಿತ್ತು. ನೋಡಿ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು ಗಂಟೆ ಎಷ್ಟು ದೊಡ್ಡದಾಗಿದೆ ಅಂತ. ನನ್ನ ಗೋಪುರ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು ಇಲ್ಲಿಂದ. ನೀವು ಸನ್ಸೆಟ್ ಟೈಮ್ಗೆ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ.